ನಾನು ನಿಮ್ಮ ಪ್ರೀತಿಯ ಓಂ ಶ್ರೀ. ಕತೆ ಹೇಳೋಕೆ ನಾನ್ ರೆಡಿ. ಕತೆ ಕೇಳೋಕೆ ನೀವು ರೆಡಿನಾ? ಇಂದಿನ ಕತೆ ಪ್ರೀತಿಯೇ ಆಸ್ತಿ. ಮುಗಿಲು ಮುತ್ತಿಕ್ಕುವ ಕಾಂಕ್ರೀಟ್ ಕಟ್ಟಡಗಳು, ಇರುವೆಗಳ ಸಾಲುಗಳಂತೆ ನಗರವನ್ನೆಲ್ಲ ತುಂಬಿಕೊಂಡಿರುವ ವಾಹನಗಳು, ಎಣಿಕೆ ಮಾಡಬಹುದಾದ ಅಲ್ಲೊಂದು ಇಲ್ಲೊಂದು ಮರಗಳು, ಹಣ ದುಡಿಯುವ ಯಂತ್ರಗಳಾಗಿ ಮಾರ್ಪಟ್ಟ ಮಾನವರು. ಇವರೆಲ್ಲರ ನಡುವೆ ಮಂಕಾಗಿ ಬೆಳೆಯುತ್ತಿದ್ದ ನಮ್ಮ ಕಥೆಯ ಯುವರಾಜ ರಾಹುಲ್. ರಾಹುಲ್ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ 7ನೆಯ ತರಗತಿಯ ವಿದ್ಯಾರ್ಥಿ. ರಾಹುಲ್ನ ತಂದೆ ನಗರದ ಕಂಪನಿಯೊಂದರ ಮಾಲೀಕ. ರಾಹುಲ್ನ ತಾಯಿಯೂ ಕೂಡ ಅದೇ ಕಂಪನಿಯಲ್ಲಿ ಉದ್ಯಮಿ. ಸಂಪಾದನೆ ಮಾಡುವ ಭರಾಟೆಯಲ್ಲಿ ಮನೆ, ಮಗ, ಸಂಸಾರವನ್ನೇ ಮರೆತು ಬಿಟ್ಟಿದ್ದರು. ದುಡಿಮೆಯನ್ನು ಬೆನ್ನಟ್ಟಿದ ಇಬ್ಬರು ದಿಡವಿಡಿ ತಮ್ಮ ಕಂಪನಿಯಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಅದೆಷ್ಟೋ ದಿನ ರಾಹುಲ್ ತಂದೆ ತಾಯಿಯರ ಮುಖ ನೋಡದೆಯೇ ದಿನ ಕಳೆಯುತ್ತಿದ್ದ. ರಾಹುಲ್ನ ಮನೆಯ ತುಂಬ ಮನೆ ಕೆಲಸದವರು. ಆದರೂ ಅವರ್ಯಾರಿಂದಲೂ ಆತನ ತಂದೆ ತಾಯಿಯರ ಸ್ಥಾನವನ್ನು ತುಂಬಿಸಲು ಸಾಧ್ಯವಾಗಲಿಲ್ಲ. ಬೆಳಗಿನ ಬ್ರೆಡ್ ಜಾಮ್ಗಳ ಒಡನಾಟ, ತಂಪು ಪಾನೀಯಗಳ ಸಂಗಡ ರಾಹುಲ್ ದಿನ ಕಳೆಯುತ್ತಿದ್ದ. ಟಿವಿ, ಕಂಪ್ಯೂಟರ್, ವಿಡಿಯೋ ಗೇಮ್ಗಳ ಸ್ನೇಹ ಆತನನ್ನು ಮನೆಯೊಳಗೆ ಕಟ್ಟಿಹಾಕಿತ್ತು. ಯಂತ್ರಗಳ ಜೊತೆಗಿನ ಬಾಂಧವ್ಯ ಅವನ ನಗುವನ್ನೇ ಮಾಯ ಮಾಡಿಬಿಟ್ಟಿತ್ತು. ಒಟ್ಟಿನಲ್ಲಿ ಚಿನ್ನದ ಪಂಜರದೊಳಗಿನ ಗಿಳಿಯ ವ್ಯತೆ ರಾಹುಲ್ನ ಜೀವನದ್ದಾಗಿತ್ತು. ಮನೆಯಲ್ಲಿ ಎಲ್ಲಾ ಸವಲತ್ತುಗಳು ಇದ್ದರೂ ಪ್ರೀತಿ ಎಂಬ ಕುದುರೆಯ ಬೆನ್ನೆಟ್ಟಿ ಹೊರಟಿತ್ತು ರಾಹುಲ್ನ ಮನಸ್ಸು. ಮನೆ, ಮನಸ್ಸುಗಳೆರಡು ಖಾಲಿ ಖಾಲಿ ಎಂಬ ಭಾವನೆ ಆತನದು. ತನಗಾಗಿ ಮಿಡಿಯುವ ಜೀವಗಳು ತನ್ನೊಡನೆಯೇ ಇರಬೇಕು ಎಂದು ಹಾತೊರೆಯುತ್ತಿತ್ತು ಆತನ ಒಂಟಿ ಮನಸ್ಥಿತಿ. ಅಂದು ಭಾನುವಾರ, ಶಾಲೆಗೆ ರಜೆ ಇದ್ದ ಕಾರಣ ರಾಹುಲ್ ಮನೆಯ ಪಕ್ಕದ ಹೂತೋಟದಲ್ಲಿ ಸೈಕಲ್ ತುಳಿಯುತ್ತಾ ಕಾಲ ಕಳೆಯುತ್ತಿದ್ದ. ಬಿಳಿ ಬಣ್ಣದ ಪುಟ್ಟ ನಾಯಿಮರಿಯೊಂದು ಆತನನ್ನೇ ದಿಟ್ಟಿಸಿ ನೋಡುತ್ತಾ ರಾಹುಲ್ನ ಸೈಕಲ್ನನ್ನು ಹಿಂಬಾಲಿಸಿತು. ರಾಹುಲ್ ಆ ಮುದ್ದಾದ ನಾಯಿಮರಿಯನ್ನು ತನ್ನೆರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡ. ನಾಯಿಮರಿಯೂ ಕೂಡ ರಾಹುಲ್ನ ಮುಖವನ್ನೇ ನೆಕ್ಕುತ್ತಾ ಬಾಲ ಬಡಿಯುತ್ತಾ ರಾಹುಲ್ನ ಮೈ ಮೇಲೆ ಎರಗತೊಡಗಿತು. ರಾಹುಲ್ ತಿಳಿದೋ ತಿಳಿಯದೇನೋ ಆ ಮುದ್ದಾದ ನಾಯಿಮರಿಯ ಪ್ರೀತಿಗೆ ಮಣಿದ. ಮನೆಯೊಳಗೆ ಓಡಿ ಹೋಗಿ ನಾಯಿಮರಿಗೆ ತಿನ್ನಲು ತಿಂಡಿಗಳನ್ನು ತಂದ. ಹಸಿದ ನಾಯಿಮರಿಯು ಬಾಲವನ್ನು ಬಡಿಯುತ್ತಾ ತಿಂಡಿಯನ್ನೆಲ್ಲ ತಿಂದು ಮುಗಿಸಿತು. ರಾಹುಲ್ ಹಾಗೂ ನಾಯಿಮರಿಯು ತಮ್ಮ ತುಂಟಾಟದ ಆಟವನ್ನು ಪ್ರಾರಂಭಿಸಿದರು. ರಾಹುಲ್ಗೆ ತಾನು ಅಂದು ಜೀವನದಲ್ಲಿ ಕಳೆದುಕೊಂಡ ಪ್ರೀತಿಯನ್ನು ಮತ್ತೆ ಸಂಪಾದಿಸಿದ ಅನುಭವ. ತನ್ನ ಪ್ರೀತಿಯ ನಾಯಿಮರಿಗೆ ಚಿನ್ನು ಎಂದು ಹೆಸರಿಟ್ಟು ಸಂತಸದಿಂದ ಹಿಗ್ಗಿದನು. ಆ ಭಾನುವಾರವಿಡೀ ರಾಹುಲ್ ನಾಯಿಮರಿಯ ಜೊತೆ ಆಡುತ್ತಾ ಬೀಳುತ್ತಾ ಕಳೆದನು. ಅದೆಷ್ಟೋ ವರ್ಷಗಳು ಕಳೆದ ನಂತರ ರಾಹುಲ್ನ ಮುಖದಲ್ಲಿ ನಗು ಕಂಡ ಮನೆ ಕೆಲಸದವರು ಮನದಲ್ಲಿಯೇ ರಾಹುಲ್ನನ್ನು ಆಶೀರ್ವದಿಸಿದರು. ಅಂದಿನಿಂದ ಚಿನ್ನು ರಾಹುಲ್ನ ಜೀವನದ ಗೆಳತಿಯಾದಳು. ಸಂಜೆ ಶಾಲೆ ಮುಗಿಸಿ ಮನೆಗೆ ಬಂದೊಡನೆಯೇ ಚಿನ್ನುವಿನ ಜೊತೆ ಆಟ ಪ್ರಾರಂಭಿಸುತ್ತಿದ್ದ. ತನ್ನವರಿಂದ ದೊರೆಯದ ಪ್ರೀತಿಯನ್ನು ರಾಹುಲ್ ಆ ಮೂಕ ಪ್ರಾಣಿಯಲ್ಲಿ ಕಂಡುಕೊಂಡ. ದಿನಗಳು ಉರುಳಿದಂತೆ ರಾಹುಲ್ ಹಾಗೂ ಚಿನ್ನುವಿನ ಸ್ನೇಹದ ಕೊಂಡಿ ಇನ್ನಷ್ಟು ಬಲಿಷ್ಠವಾಗುತ್ತಾ ಹೋಯಿತು. ಅದೊಂದು ಶನಿವಾರ, ಶಾಲೆ ಮುಗಿಸಿ ರಾಹುಲ್ ಮಧ್ಯಾಹ್ನವೇ ಮನೆ ಸೇರಿದ. ಚಿನ್ನುವಿನೊಂದಿಗೆ ಶಾಲೆಯಲ್ಲಿ ನಡೆದ ಘಟನೆಗಳನ್ನು ಹಂಚಿಕೊಳ್ಳುವ ತವಕದಲ್ಲಿದ್ದ. ಚಿನ್ನು ಚಿನ್ನು ಎಂದು ಕೂಗುತ್ತಾ ಚಿನ್ನುವಿಗಾಗಿ ಹೂತೋಟ, ಮನೆಯನ್ನೆಲ್ಲ ಹುಡುಕಾಡಿದ. ಆದರೆ ರಾಹುಲ್ನ ಪ್ರೀತಿಯ ಚಿನ್ನು ಅಂದು ಕಾಣಸಿಗಲೇ ಇಲ್ಲ. ಚಿನ್ನು, ಬೇಗ ಬಾ ಚಿನ್ನು, ನನ್ನನ್ನು ಸತಾಯಿಸಬೇಡ. ನಿನ್ನ ಬಳಿ ಎಷ್ಟೋ ವಿಷಯಗಳನ್ನು ಹೇಳಬೇಕು. ನನ್ನ ಬುಕ್ ತೋರಿಸ್ತೀನಿ ಬಾ ಚಿನ್ನು. ನನಗೆ ವೆರಿ ವೆರಿ ಗುಡ್ ಸಿಕ್ಕಿದೆ. ಎಲ್ಲಿದೆಯ ಚಿನ್ನು ಎಂದು ಕೂಗುತ್ತಾ ಮನೆಯೆಲ್ಲ ಜಾಲಾಡಿದ.
ತನ್ನ ತೋಟದ ಮಾಲಿಯ ಬಳಿ ಹೋಗಿ, ಅಜ್ಜ, ನನ್ನ ಚಿನ್ನು ಎಲ್ಲಿ ಅವಿತು ಕುಳಿತಿರುವಳು, ಹೇಳಿ ತಾತ ಬೇಗ ಎಂದ. ಮಾಲಿ ಮೌನ ತಾಳಿ ತಲೆ ತಗ್ಗಿಸಿದ. ರಾಹುಲ್ ಅಡುಗೆ ಕೆಲಸದವಳ ಬಳಿ ಹೋಗಿ, ರೂಪ ಅಮ್ಮ, ನೀವಾದರೂ ಚಿನ್ನು ಎಲ್ಲಿ ಎಂದು ಹೇಳಿ ಅಮ್ಮ, ಪ್ಲೀಸ್ ಎಂದು ಅಂಗಲಾಚಿದ. ರಾಹುಲ್ನ ನಿರ್ಮಲ ಪ್ರೀತಿಗೆ ರೂಪಳ ಮನ ಕರಗಿ ಆಕೆ ಗೇಟಿನ ಬಳಿ ಬೆರಳು ಮಾಡಿ ತೋರಿಸಿ ಕಣ್ಣೀರಿಡುತ್ತಾ ಒಳ ನಡೆದಳು. ಏನನ್ನೂ ತಿಳಿಯದ ರಾಹುಲ್ ಅನುಮಾನದ ಹೆಜ್ಜೆ ಇಡುತ್ತಾ ನಿಧಾನವಾಗಿ ಗೇಟಿನ ಬಳಿ ಹೋದ. ರಕ್ತ ಚೆಲ್ಲಿದ ಚಿತ್ರಣ ನೋಡಿ ಅಲ್ಲೇ ಕುಸಿದು ಬಿಟ್ಟ. ಏನಾಯಿತು ನನ್ನ ಚಿನ್ನುವಿಗೆ ಎಂದು ಜೋರಾಗಿ ಕಿರುಚಿದ. ಆಗ ತೋಟದ ಮಾಲಿ, ಚಿನ್ನು ನಿಮ್ಮ ಬರುವಿಕೆಗಾಗಿಯೇ ಗೇಟಿನ ಬಳಿ ಕಾಯ್ತಾ ಇತ್ತು ಕಂದ. ಅಷ್ಟರಲ್ಲಿ ನಿಮ್ಮಪ್ಪನ ಕಾರಿನ ಚಕ್ರಕ್ಕೆ ಸಿಲುಕಿ ಇಲ್ಲೇ ಪ್ರಾಣ ಬಿಟ್ಟಳು. ಮನೆಯ ಮುಂದೆ ಸತ್ತ ನಾಯಿಮರಿ ಬೇಡವೆಂದು ನಿಮ್ಮ ತಂದೆ ಅದನ್ನು ಹೊರಗಡೆ ಎಸೆಯಲು ಹೇಳಿದರು ದೊರೆ ಎಂದ. ಮಾಲಿಯ ಮಾತುಗಳನ್ನು ಕೇಳುತ್ತಲೇ ರಾಹುಲ್ನ ಎದೆ ಒಡೆದೇ ಹೋದಂತೆಯಾಯಿತು. ತನ್ನ ಮುದ್ದಾದ ಚಿನ್ನುವಿನ ಮುಖವನ್ನು ಕೊನೆಯ ಬಾರಿಗೆ ನೋಡುವ ಸೌಭಾಗ್ಯ ಇಲ್ಲವಾಯಿತೆ ಎಂದು ಕೊರಗಿದ. ತನ್ನ ಉಸಿರಲ್ಲಿ ಉಸಿರಾಗಿದ್ದ ಚಿನ್ನು ಇಷ್ಟು ಬೇಗ ತನ್ನನ್ನು ಬಿಟ್ಟು ಹೋದಳು. ಆ ಪುಟ್ಟ ಮೂಕ ಜೀವದ ಬೆಲೆ ಅರಿಯದ ತಂದೆಯ ಗಟ್ಟಿ ಮನಕ್ಕೆ ಮನದಲ್ಲಿಯೇ ಶಪಿಸಿದನು. ಚಿನ್ನುವಿನ ಹಾಲಿನ ತಟ್ಟೆಯನ್ನು ಮುತ್ತಿಕ್ಕುತ್ತಾ ಕಣ್ಣೀರಿಟ್ಟನು. ರಾತ್ರಿ ಮನೆಗೆ ಬಂದ ರಾಹುಲ್ನ ತಂದೆ ತಾಯಿಯರು ಮಗನ ವರ್ತನೆಯನ್ನು ಗಮನಿಸಿದರು. ಮಗ ಅನ್ನ ನೀರು ಮುಟ್ಟದೆ ಬೇಸರದಿಂದ ಕುಳಿತಲ್ಲಿಯೇ ಕುಳಿತಿದ್ದನ್ನು ನೋಡಿ ಮಗನ ಬಳಿ ಹೋಗಿ ಆತನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಪಪ್ಪ, ನನಗೆ ಚಿನ್ನು ಬೇಕು, ಈಗಲೇ ಬೇಕು ಎನ್ನುತ್ತಾ ರಾಹುಲ್ ಕಣ್ಣೀರಿಟ್ಟ. ಅದಕ್ಕೆ ರಾಹುಲ್ನ ತಂದೆ, ಸಾರಿ ಡಿಯರ್, ಚಿನ್ನು ಗೇಟಿನ ಬಳಿ ಇದ್ದುದನ್ನು ನಾನು ಗಮನಿಸಲೇ ಇಲ್ಲ. ನಾಳೆ ನಿನಗೊಂದು ವಿಶೇಷ ಉಡುಗೊರೆ ತಂದುಕೊಡ್ತೇನೆ ಎನ್ನುತ್ತಾ ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿ ಸಮಾಧಾನಪಡಿಸಿದರು. ಮರುದಿನ ಸಂಜೆ ಅಪ್ಪ ಮಗನಿಗಾಗಿ ಪಂಜರದೊಳಗಿದ್ದ ಒಂದು ಮುದ್ದಾದ ಮಾತನಾಡುವ ಗಿಳಿಮರಿಯನ್ನು ಉಡುಗೊರೆಯಾಗಿ ಕೊಟ್ಟರು. ಗಿಳಿಮರಿಯನ್ನು ನೋಡಿದ ರಾಹುಲ್ ನವಿಲು ಗರಿಬಿಚ್ಚಿ ಕುಣಿದಂತೆ ಸಂತಸದಿಂದ ನರ್ತಿಸಿದ. ಥ್ಯಾಂಕ್ ಯು ಪಪ್ಪ ಎನ್ನುತ್ತಾ ಗಿಳಿಯ ಜೊತೆ ಆಟವಾಡಲು ಪ್ರಾರಂಭಿಸಿದ. ಗಿಳಿಗೆ ತಿನ್ನಲು ಕ್ಯಾರೆಟ್, ಟೊಮ್ಯಾಟೊ, ಬಾಳೆಯ ಹಣ್ಣುಗಳನ್ನು ನೀಡಿದ. ತಿಂಗಳುಗಳು ಕಳೆದವು. ರಾಹುಲ್ನ ಅಂತಿಮ ಪರೀಕ್ಷೆಗಳು ಮುಗಿದು ಬೇಸಿಗೆ ರಜೆಗಳು ಪ್ರಾರಂಭವಾದವು. ಜಿಗಿಯುವ ಸಂಭ್ರಮ, ಮಣ್ಣು ಮೆತ್ತಿಕೊಳ್ಳುವ ಹುಮ್ಮಸ್ಸು ಎಲ್ಲವನ್ನು ರಾಹುಲ್ನ ಮನವೂ ಬಯಸಿತ್ತು. ಗೆಳೆಯರ ಜೊತೆ ಹರಟೆ ಹೊಡೆಯುತ್ತಾ ಆಡುತ್ತಾ ನಲಿಯುತ್ತಾ ಸಮಯ ಕಳೆಯಬೇಕಾದ ರಾಹುಲ್ ಮನೆಯಲ್ಲಿ ಏಕಾಂಗಿಯಾಗಿ ಕುಳಿತು ದಿನದಿಂದ ದಿನಕ್ಕೂ ಮಂಕಾಗತೊಡಗಿದ. ರಾಹುಲ್ನ ಮನಸ್ಸು ಅದೆಷ್ಟು ಪ್ರೀತಿಯನ್ನು ಬಯಸಿತು ಎಂದರೆ ರಾಹುಲ್ ಪ್ರೀತಿಯ ಹುಡುಕಾಟದಲ್ಲಿ ಊಟ ಆಟದ ಪರಿವೇ ಇಲ್ಲದೆ ಹಾಸಿಗೆ ಹಿಡಿದ. ರಾಹುಲ್ನನ್ನು ಪರೀಕ್ಷಿಸಿದ ಅದೆಷ್ಟೋ ವೈದ್ಯರು ಆತನ ನಡವಳಿಕೆಯನ್ನು ನೋಡಿ ಏನು ಚಿಕಿತ್ಸೆ ಕೊಡಬೇಕೆಂದೇ ತಿಳಿಯದಾದರು. ಇನ್ನೂ ಕೆಲವು ವೈದ್ಯರು ರಾಹುಲ್ನದು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ಬದಲಾಗಿ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆ ಎಂಬುದಾಗಿ ತಿಳಿಸಿದರು. ಅಂತೆಯೇ ರಾಹುಲ್ ಗುಣಮುಖವಾಗಬೇಕಾದರೆ ಆತನನ್ನು ಪ್ರಶಾಂತವಾದ ಪರಿಸರಕ್ಕೆ ಕೆಲ ದಿನಗಳ ಕಾಲ ಕರೆದುಕೊಂಡು ಹೋಗಬೇಕಾಗಿ ಸೂಚಿಸಿದರು. ಮಗನ ಪರಿಸ್ಥಿತಿಯನ್ನು ಕಂಡ ರಾಹುಲ್ನ ತಂದೆ ತಾಯಿ ಚಿಂತೆಗೆ ಒಳಗಾದರು. ರಾಹುಲ್ನನ್ನು ಉಳಿಸಿಕೊಳ್ಳುವ ಸಲುವಾಗಿ ವೈದ್ಯರ ಸೂಚನೆಯನ್ನು ಪರಿಪಾಲಿಸುವ ಬಗ್ಗೆ ತೀರ್ಮಾನಿಸಿದರು. ರಾಹುಲ್ನ ತಂದೆ ಕೂಲಂಕುಷವಾಗಿ ಯೋಚಿಸಿದಾಗ ಆತನ ನೆನಪಿಗೆ ಹೊಳೆದುದು ಆತನ ಬಾಲ್ಯದ ಗೆಳೆಯ ರಾಮು. ರಾಮು ಹಳ್ಳಿಯ ಹೈದ, ವ್ಯವಸಾಯವನ್ನೇ ಅವಲಂಬಿಸಿದ ರೈತ. ದೂರವಾಣಿ ಕರೆ ಮಾಡಿ ತಿಳಿಸಿದಾಗ ರಾಮು ಅತೀವ ಸಂತೋಷದಿಂದ ಬಾಲ್ಯದ ಗೆಳೆಯನ ಕುಟುಂಬವನ್ನು ತನ್ನ ಹಳ್ಳಿಗೆ ಸ್ವಾಗತಿಸಿತು.
ರಾಹುಲ್ನ ಕುಟುಂಬ ತಡ ಮಾಡದೆ ತಮ್ಮ ಕಾರನ್ನು ಏರಿ ಗೆಳೆಯನ ಹಳ್ಳಿಯ ಕಡೆಗೆ ಹೊರಟರು. ಹಳ್ಳಿಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಹಳ್ಳಿಯ ಹಸಿರು ಪರಿಸರ, ನಿರ್ಮಲ ವಾತಾವರಣ, ತಂಪಾಗಿ ಬೀಸುವ ಗಾಳಿ ರಾಹುಲ್ನನ್ನು ತನ್ನೆಡೆಗೆ ಸೆಳೆಯಿತು. ರಾಹುಲ್ನ ಕುಟುಂಬ ರಾಮುವಿನ ಮನೆ ಸೇರಿದರು. ತಂದೆಯ ಸ್ನೇಹಿತನ ಮನೆಯ ಸದಸ್ಯರ ನಡವಳಿಕೆಗೆ ರಾಹುಲ್ ಮನಸೋತ. ದನ ಕರುಗಳ ಜೊತೆಗಿನ ಒಡನಾಟ, ಕೆಸರು ಗದ್ದೆ ಓಟಗಳು ರಾಹುಲ್ನನ್ನು ಹಳ್ಳಿಯ ಹೈದ ಮಾಡಿಯೇ ಬಿಟ್ಟವು. ಮಕ್ಕಳೆಲ್ಲ ಸೇರಿ ಕಾಡು ಮೇಡು ಅಲಿದರು. ಕಾಡು ಹೂವು, ಹಣ್ಣುಗಳ ಸೌಂದರ್ಯ ಹಾಗೂ ರುಚಿಯನ್ನು ಸವಿದರು. ಮರಗಳನ್ನು ಏರಿ ಸೀಬೆಕಾಯಿ, ನೇರಳೆ ಹಣ್ಣು, ಕಿತ್ತಳೆ ಹಣ್ಣು, ಮಾವಿನಕಾಯಿಗಳನ್ನು ಕೊಯ್ದು ಉಪ್ಪು ಮೆಣಸು ಬೆರೆಸಿ ತಿಂದರು. ಹಳ್ಳಿಯ ತೋಡುಗಳ ತಂಪಿನ ನೀರಿನಲ್ಲಿ ಮಿಂದು ಕುಣಿದರು. ಮೀನು, ಏಡಿ ಹಿಡಿಯುತ್ತಾ ಕಾಡಿನ ಮಕ್ಕಳಾದರು. ಮರದ ಕೊಂಬೆಗಳಿಗೆ ಉಯ್ಯಾಲೆಗಳನ್ನು ಕಟ್ಟಿ ಆಡಿ ಸಂಭ್ರಮಿಸಿದರು. ಮಕ್ಕಳೆಲ್ಲ ಸೇರಿ ಕೋಲು, ಸೊಪ್ಪು, ಹಳೆಯ ಬಟ್ಟೆಗಳನ್ನು ಬಳಸಿ ತಮ್ಮದೇ ಆಟದ ಮನೆಯನ್ನು ಕಟ್ಟಿದರು. ಅದರೊಳಗೆ ಕುಳಿತು ತಮ್ಮದೇ ಶೈಲಿಯ ವಿಶೇಷ ಅಡುಗೆಯನ್ನು ಮಾಡಿ ವಿಜೃಂಭಿಸಿದರು. ಹಳ್ಳಿಯ ಜನರು ಸಡಗರದಿಂದ ಆಚರಿಸುವ ಹಬ್ಬಗಳ ಆಚರಣೆ, ದೈವಾರಾಧನೆ ಎಲ್ಲವನ್ನು ರಾಹುಲ್ ಕಣ್ತುಂಬಿಕೊಂಡ. ಸ್ನೇಹಿತರ ಮನೆಯಲ್ಲಿ ಚಾಪೆ ಹಾಸಿ ರಾಗಿ ಮುದ್ದೆ, ಜೋಳದ ರೊಟ್ಟಿಯ ಗಮ್ಮತ್ತು ಕಂಡುಕೊಂಡ. ಕೆಲವೇ ದಿನಗಳಲ್ಲಿ ರಾಹುಲ್ ಜಿಂಕೆಯ ಮರಿಯಂತೆ ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದ. ತಾನು ಬಯಸಿದ್ದ ಜೀವನದ ಅನುಭವಗಳು ಆತನಿಗೆ ಮರುಜೀವ ಕೊಟ್ಟವು. ಟಿವಿ, ಕಂಪ್ಯೂಟರ್ ಹಾಗೂ ಇನ್ನಿತರ ಯಂತ್ರಗಳ ಬಗ್ಗೆ ವ್ಯಾಮೋಹ ಇಲ್ಲದ ಹಳ್ಳಿಯ ಜನ ತಮ್ಮ ಬದುಕನ್ನು ಪ್ರೀತಿಸುವ ಬಗೆಯನ್ನು ಕಂಡು ಮೂಕ ವಿಸ್ಮಿತನಾದ. ಮನೆಗಳು ಚಿಕ್ಕದಿದ್ದರೂ ಮನಸ್ಸುಗಳು ವಿಶಾಲವಾಗಿರುವ ಹಳ್ಳಿಯ ಪರಿಸರ ಆತನನ್ನು ಸಂಪೂರ್ಣ ತನ್ನೆಡೆಗೆ ಆವರಿಸಿಕೊಂಡಿತು. ಹಳ್ಳಿಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಆತನಿಗೆ ಜೀವನದ ಹೊಸ ಪಾಠವನ್ನು ತಿಳಿಸಿಕೊಟ್ಟಿತು. ರಾಹುಲ್ ತನ್ನ ಜೀವನವನ್ನು ಪ್ರೀತಿಸುವುದನ್ನು ಚೆನ್ನಾಗಿ ಕಲಿತುಕೊಂಡಿದ್ದ. ಇತ್ತ ರಾಹುಲ್ನ ನಡವಳಿಕೆಯಲ್ಲಿ ಬದಲಾವಣೆ ಕಂಡ ಪೋಷಕರು ತಮ್ಮ ತಪ್ಪನ್ನು ಕಂಡುಕೊಂಡರು. ತಮ್ಮ ಮಗ ಬಯಸುವುದು ಐಷಾರಾಮದ ಬದುಕಲ್ಲ, ಬದಲಾಗಿ ಪ್ರೀತಿ, ವಾತ್ಸಲ್ಯ ತುಂಬಿದ ಜೀವನ ಎಂಬ ಸತ್ಯವನ್ನು ಅರಿತರು. ರಾಹುಲ್ನದು ಮಣ್ಣಲ್ಲಿ ಹೊರಲಾಡಿ ಗೆಳೆಯರೊಂದಿಗೆ ಜಿಗಿದಾಡಿ ಸಂಭ್ರಮಿಸುವ ವಯಸ್ಸು. ಯಂತ್ರಗಳು ಮಾನವನ ಸ್ಥಾನವನ್ನು ತುಂಬಿಸಲು ಎಂದೂ ಸಾಧ್ಯವಿಲ್ಲ. ಹಾಗೆಯೇ ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಬೇರೊಂದಿಲ್ಲ ಎಂಬುದನ್ನು ತಿಳಿದುಕೊಂಡರು. ದಿನಗಳು ಉರುಳಿದವು. ರಾಹುಲ್ನ ಬೇಸಿಗೆಯ ರಜೆಯೂ ಮುಗಿಯುತ್ತಾ ಬಂತು. ರಾಹುಲ್ ಜೀವನದಲ್ಲಿನ ಹುರುಪನ್ನು ಕಂಡರಿತ. ಪೋಷಕರು ತಮ್ಮ ಮನೆಗೆ ತೆರಳುವ ನಿರ್ಧಾರಕ್ಕೆ ಬಂದರು. ರಾಹುಲ್ ತಾನು ಮೆಚ್ಚಿದ ಹಳ್ಳಿಯನ್ನು, ತನ್ನ ಗೆಳೆಯರನ್ನು ತೊರೆಯುವ ದಿನ ಬಂದೇ ಬಿಟ್ಟಿತು. ಒಲ್ಲದ ಮನಸ್ಸಿನಿಂದ ರಾಹುಲ್ ಗಾಡಿಯ ಕಡೆಗೆ ನಡೆದ. ಕಾರಿಗೆ ಕಾಲಿಡುವ ಮುನ್ನ ಹಿಂದಿರುಗಿ ತನ್ನ ಗೆಳೆಯರ ಮುಖ ನೋಡಿದ. ರಾಹುಲ್ನ ದುಃಖದ ಕಟ್ಟೆ ಒಡೆದು ಹೋಯಿತು. ಗೆಳೆಯರ ಬಳಿ ಓಡಿ ಹೋಗಿ ತನ್ನೆರಡು ಕೈಗಳಿಂದ ಬಾಚಿ ತಬ್ಬಿದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಜೀವನಕ್ಕೆ ಹೊಸ ಅರ್ಥ ತಂದುಕೊಟ್ಟಿದ್ದಕ್ಕೆ ಎಂದ. ಕೆಲವು ಹೆಜ್ಜೆಗಳನ್ನು ಇಡುತ್ತಾ ತಾವು ಕಟ್ಟಿದ ಆಟದ ಮನೆಯೊಳಗೆ ನಡೆದ. ಮನಬಿಚ್ಚಿ ಗಂಟಲು ಒಣಗುವ ತನಕ ಅತ್ತು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಹೊರಟನು. ಗಾಡಿಯನ್ನು ಏರಿ ತನ್ನ ಮನೆಯ ಕಡೆಗೆ ಹೊರಡುವಷ್ಟರಲ್ಲಿ ಹಳ್ಳಿಗೆ ಬರುವಾಗ ಆತನನ್ನು ಕಾಡುತ್ತಿದ್ದ ಒಂಟಿತನ ಆತನಿಂದ ದೂರವಾದ ಅನುಭವ ರಾಹುಲ್ನದು. ಕೊನೆಗೂ ರಾಹುಲ್ ಹೊಸ ಮನುಷ್ಯನಾಗಿ ಮಾರ್ಪಟ್ಟು ತನ್ನ ಮನೆಗೆ ಕಾಲಿಟ್ಟ. ತನ್ನ ತಂದೆ ತಾಯಿಯರ ಜೀವನ ಶೈಲಿಯ ಬದಲಾವಣೆಯನ್ನು ಕಂಡು ಹಿಗ್ಗಿದ. ಊಟಕ್ಕೆ ಕುಳಿತರೆ ರಾಗಿ ಮುದ್ದೆ, ಜೋಳದ ರೊಟ್ಟಿಯೇ ಕಣ್ಣ ಮುಂದೆ ಬಂದಂತಾಗುತ್ತಿತ್ತು. ತಾನು ಕಟ್ಟಿದ ಮನೆ ಬಾ ಬಾ ಎಂದು ಕರೆದ ಅನುಭವವಾಗುತ್ತಿತ್ತು. ಗೆಳೆಯರ ನೆನಪು ಸದಾ ಕಾಡುತ್ತಿತ್ತು. ಆದರೂ ರಾಹುಲ್ ಖಿನ್ನತೆಗೆ ಒಳಗಾಗಲಿಲ್ಲ. ತಾನು ಹುಟ್ಟಿದ ಮನೆ,
ತನ್ನ ದೇಗುಲ ಎಂಬುದನ್ನು ಅರಿಯುವ ಪ್ರೌಢತನ ಆತನಲ್ಲಿತ್ತು. ತನ್ನ ಹೂದೋಟದಲ್ಲಿ ಹಳ್ಳಿಯ ಚಿತ್ರಣವನ್ನು ನೆನೆಯುತ್ತಾ ನಡೆಯತೊಡಗಿದ. ಆಗ ಆತನ ಪ್ರೀತಿಯ ಗಿಳಿಮರಿ ಹಾಯ್ ಫ್ರೆಂಡ್ಸ್, ಹೇಗಿದ್ದೀಯಾ ಎಂದು ಕೂಗಿ ಕೇಳಿತು. ರಾಹುಲ್ ಮುಗುಳು ನಗೆ ಬೀರುತ್ತಾ ಗಿಳಿಮರಿಯ ಕಡೆಗೆ ನಡೆದ. ನಾನು ನಿನ್ನಂತೆಯೇ ಇಷ್ಟು ದಿನ ಬಂಗಾರದ ಪಂಜರದೊಳಗೆ ಬಂದಿಯಾಗಿದ್ದೆ. ನಿನ್ನನ್ನು ಬಂದಿಯನ್ನಾಗಿಸುವ ಅಧಿಕಾರ ನನಗಿಲ್ಲ. ಹೋಗು ಗಿಳಿಮರಿ, ಹಾರಿ ಹೋಗಿ ನಿನ್ನವರೊಂದಿಗೆ ಸಂತೋಷದ ಜೀವನ ನಡೆಸು. ನೀನು ಬಯಸುವುದು ನಮ್ಮ ಸಿರಿತನವಲ್ಲ, ನೀನು ಕೂಡ ಪ್ರೀತಿಯ ಹುಡುಕಾಟದಲ್ಲಿದ್ದೀಯ. ಹೋಗು ಮುದ್ದು ಮರಿಯೇ, ಹಾರಿ ಹೋಗು ಎನ್ನುತ್ತಾ ರಾಹುಲ್ ಪಂಜರದ ಬಾಗಿಲನ್ನು ತೆರೆದ. ಗಿಳಿಮರಿಯು ಥ್ಯಾಂಕ್ ಯು ಫ್ರೆಂಡ್ಸ್, ನಿನ್ನ ಜೀವನ ಸದಾ ಸಂತಸಮಯವಾಗಿರಲಿ ಎನ್ನುತ್ತಾ ರೆಕ್ಕೆ ಬಡಿಯುತ್ತಾ ಹಾರಿ ಹೋಯಿತು. ರಾಹುಲ್ನ ಮುಖದಲ್ಲಿ ನಗು ಚಿಮ್ಮಿತು. ಮುಂದಿನ ವರ್ಷದ ಬೇಸಿಗೆ ರಜೆಗಾಗಿ ದಿನಗಳನ್ನು ಎಣಿಸಲು ಪ್ರಾರಂಭಿಸಿದ. ತಂದೆ ತಾಯಿಯರ ಜೊತೆ ಸಮಯ ಕಳೆಯುತ್ತಾ ನಿಜವಾದ ಜೀವನದ ಅರ್ಥ ಕಂಡುಕೊಂಡ. ಪೋಷಕರು ಕೂಡ ಹಣಕ್ಕಿಂತ ಪ್ರೀತಿಯೇ ಮುಖ್ಯವೆಂಬ ನೀತಿಪಾಠ ಕಲಿತರು. ರಾಹುಲ್ನ ಕುಟುಂಬದವರು ಪರಸ್ಪರ ಪ್ರೀತಿಯಿಂದ ಸುಖಮಯವಾದ ಜೀವನ ನಡೆಸಿದರು. ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗೋಣ ಹೊಸ ಕಥೆಯೊಂದಿಗೆ.